ಸಕಲೇಶಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾದ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಾಲಯದ ಸಮಗ್ರ ಅಭಿವೃದ್ಧಿ, ಪ್ರವಾಸೋದ್ಯಮ ಉತ್ತೇಜನ ಮತ್ತು ಸುರಕ್ಷತೆಯ ಕುರಿತು ಮಹತ್ವದ ಸಭೆಯನ್ನು ನಡೆಸಲಾಗಿದೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಸ್ಥಳೀಯ ಗ್ರಾಮಸ್ಥರೊಂದಿಗೆ ಚರ್ಚಿಸಿದ ಬಳಿಕ ಆನವಳ್ಳು ಗ್ರಾಮದ ಪೆಬಲ್ಸ್ ಬೆನ್ಸ್ ರೆಸಾರ್ಟ್ನಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರೊಂದಿಗೆ ಸಭೆಯನ್ನು ನಡೆಸಿದ್ದು, ಸಭೆಯಲ್ಲಿ ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದ್ದು, ದೇವಾಲಯದಲ್ಲಿ ಫೋಟೋಶೂಟ್ಗೆ ನಿಯಮಾವಳಿಯನ್ನ ಜಾರಿಗೆ ತರಲು ತೀರ್ಮಾನಿಸಲಾಗಿದೆ. ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಫೋಟೋಶೂಟ್ ನಡೆಸಲು ಇನ್ನು ಮುಂದೆ 4 ಗಂಟೆಗಳ ಅವಧಿಗೆ 5,000 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುವುದು. ಫೋಟೋಶೂಟ್ ಮಾಡಲು ಮುಂಚಿತವಾಗಿ ಆನ್ಲೈನ್ ಮೂಲಕ ಅನುಮತಿಯನ್ನ ಪಡೆಯಬೇಕು. ನಿಗದಿತ ಸಮಯ ಮೀರಿದಲ್ಲಿ ಪ್ರತಿ ಹೆಚ್ಚುವರಿ ಗಂಟೆಗೆ 1,000 ಶುಲ್ಕವನ್ನ ವಿಧಿಸಲಾಗುತ್ತದೆ. ದೇವಾಲಯದ ಆವರಣದಲ್ಲಿ ವಸ್ತ್ರ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿದರೆ 2,500 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದರು. ದೇವಾಲಯ ಮತ್ತು ಸುತ್ತಮುತ್ತಲಿನ ಪ್ರವಾಸಿ ತಾಣಗಳ ಅಭಿವೃದ್ಧಿಗಾಗಿ ಸುತ್ತಮುತ್ತಲಿನ 9 ಗ್ರಾಮಗಳಿಂದ ತಲಾ ಒಬ್ಬ ಸದಸ್ಯರನ್ನ ಒಳಗೊಂಡ ಅಭಿವೃದ್ಧಿ ಸಮಿತಿಯನ್ನು ರಚಿಸಲು ತೀರ್ಮಾನಿಸಲಾಗಿದೆ. 18 ವರ್ಷದೊಳಗಿನ ಹೆಣ್ಣು ಮಕ್ಕಳನ್ನ ಕರೆತಂದಲ್ಲಿ ತಕ್ಷಣ ವಿಚಾರಣೆಯನ್ನು ನಡೆಸಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು. ಅಪ್ರಾಪ್ತ ವಯಸ್ಕರಿಗೆ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗಳಲ್ಲಿ ವಸತಿ ನೀಡಿದರೆ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಡ್ರೆಸ್ ಐಡಿ ತಗೊಂಡು ವಿತೌಟ್ ಪ್ರೂಫ್ ಮಕ್ಕಳಿಗಂತೂ ನೀವು ಪ್ರೂಫ್ಗಳನ್ನು ಕೊಡೋದು. ಜುವೆನೈಲ್ಸ್ ಪ್ಲೀಸ್, ಇದು ಒಂದು ಹೀನಸ್ ಕ್ರೈಮ್, ಅದಕ್ಕೆ ಸಪೋರ್ಟ್ ಮಾಡಿ. ನಾವು ಬಿಸ್ನೆಸ್ ಅಲ್ಲಿ ವ್ಯವಹಾರದಲ್ಲಿ ಚೆನ್ನಾಗಿ ಹಾಕಬೇಕು, ಆದರೆ ಒಂದು ಎಥಿಕ್ಸ್ ಇಂದ, ಮೋರಲ್ ಇಂದ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾ ಬೆಳಿಬೇಕೆ ಹೊರತು ಸಮಾಜ ಘಾತಕರಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ತಾವೆಲ್ಲ ಕೈ ಜೋಡಿಸ್ತೀರಾ ಅಂತ ನಾನು ವೆರಿ ಗುಡ್. ಈಗೇನಾಗಿತ್ತು, ಕಂಟ್ರೋಲ್ ನೀವು ಪ್ಲಾಸ್ಟಿಕ್ ನೇಚರ್ ಕಂಟ್ರೋಲ್ ನೀವು ಅದರಿಂದ ಏನು ಮಾಡಿದ್ರು, ಒಂದು 5-6 ತಿಂಗಳಾಯಿತು ನಾವು ಸ್ವಚ್ಛತೆ ಕೂಡ ನಾವು. ಆಮೇಲೆ ನಮ್ಮ ರೆಸಾರ್ಟ್ ಹೋಮ್ ಸ್ಟೇ ಬರೋ ಗೆಸ್ಟ್ಗಳಿಗೆ ನಾವು ಮುಂಚೆನೇ ಇನ್ಫಾರ್ಮ್ ಮಾಡೋದು, ನಿಮ್ಗೆ ಏನೇ ಅಕಸ್ಮಾತ್ ಪ್ಲಾಸ್ಟಿಕ್ ಕಸ ಇದೆ ತಂದುಬಿಟ್ಟು ನಮ್ಮ ಸಭೆಯಲ್ಲಿ ತಹಸೀಲ್ದಾರ್ ಕೆಎಸ್ ಸುಪ್ರೀತಾ, ಡಿವೈಎಸ್ಪಿ ಎಸ್ಕೆ ಮಾಲ್ತೇಶ್, ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್, ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿ ಪಿ ರಮೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು.